ಗೆದ್ದರೆ ಕಾಂಗ್ರೆಸ್ ಅವರು ಮುಖ್ಯಮಂತ್ರಿ ಆಗೋ ಚಾನ್ಸಸ್ ಭಾಳಷ್ಟು ಇದಾವೆ. 70 to 80% ಇದ್ದಾವೆ ಅವ್ರಿಗೆ. ಅಲ್ಲಿ ಅವ್ರಿಗೆ ಅಡ್ಡ ಬರೋರು ಒಬ್ಬರು ಸಿದ್ದರಾಮಯ್ಯ ಯಾವ ರೀತಿಯಾಗಿ ಬದುಕಿ ಸರಿಸಬೇಕು ಅನ್ನೋದೊಂದು ಚಿಂತೆ ಅವರಿಗೆ. ಅದು ಈ ಸಂದರ್ಭದಲ್ಲಿ ಕೆಲಸ ಮಾಡಿದ್ರೆ ಒಬ್ಬ ಐತಿಹಾಸಿಕ ತಪ್ಪಿತಸ್ಥರಾಗಿಬಿಡ್ತಿದ್ರು DK ಅವರು. ಅದರಿಂದ ಈಗ ಹಿಂದೆ ಸರಿದಿದ್ದು, ಅದೇ ಕಾಲಕ್ಕೆ ಹೈಕಮಾಂಡ್ ಸಹಿತ ಅವರಿಗೆ ಹಿಂದೆ ಸರಿಯುವಂಗೆ ಸಲಹೆ ಕೊಟ್ಟಿದ್ದು. ಇವತ್ತು ಒಂದು ರೀತಿಯಿಂದ ಫ್ರೀ ಹ್ಯಾಂಡ್ ಆದಂಗೆ ಆಗಿದ್ದಾರೆ ಸಿದ್ದರಾಮಯ್ಯನವರು. ಇವತ್ತೇನು ಇವ್ರದ್ದು ಯಾರನ್ನ ಎತ್ಕೊಂಡು ಅವಶ್ಯಕತೆ ಇಲ್ಲ. ಅವ್ರವ್ರು ಒಳ್ಳೆ ಕೆಲಸ ಮಾಡಿದ್ರೆ ಬೆಳೀತಾರೆ. ಎಲ್ಲರಿಗೂ ಅವಕಾಶ ಇದಾವೆ. ಸತೀಶ್ ಅವ್ರಿಗೂ ಹಾಗೆ ನೋಡಿದ್ರೆ ರಾಜಕಾರಣದಲ್ಲಿ ಸಣ್ಣ ವಯಸ್ಸಿನವ್ರದ್ದು, DK ಅವ್ರದ್ದು ಅದನ್ನ ಸೇಮ್ ಏಜ್, ಇನ್ನೂ ಭವಿಷ್ಯ ಭಾಳ ಅದಾವ್ರಿಗೆ. ಈಗ ಮುಖ್ಯವಾಗಿ ಕಾಂಗ್ರೆಸ್ಸನ್ನು ಕಟ್ಟಬೇಕಾಗಿದ್ರೆ ಕಾಂಗ್ರೆಸ್ ಈ ದೇಶದಿಂದ ಓಡಿಸೇ ಬಿಡ್ತೀವಿ, ಓಡಿ ಹೋಗ್ತದೇನೋ ಅನ್ನೋಂಥ ವಾತಾವರಣ ನಿರ್ಮಾಣ ಆಗಿದೆ. ಕಾಂಗ್ರೆಸ್ ಮುಕ್ತ ಭಾರತ ಮಾಡಿದ್ರಿಂದ ನಮ್ಮ ಮೋದಿಯವರು ಬೆನ್ನು ಹತ್ತಿದಾಗ ಅದು ಉಳಿದಿದ್ದು ಯಾರಿಂದನೂ ಅಲ್ಲ, ರಾಹುಲ್ ಗಾಂಧಿಯ ಪಾದಯಾತ್ರೆಯಿಂದ. ಇಲ್ಲ ಹೋಗಿಬಿಟ್ಟಿದ್ದು ಅದು ಶಹಜಾದೆ ಅದು ಇದು ಟೀಕೆ ಎದ್ದ ತಕ್ಷಣ ನಮ್ಮ ರಾಹುಲ್ ಗಾಂಧಿಯವ್ರನ್ನ ಎಲ್ಲಿ ಬೇಕಲ್ಲಿ ಹೊಡೆಯುವಂಥದ್ದು. ಮತ್ತು ಭ್ರಷ್ಟತೆಯ ಮೂರ್ತಿ ರೂಪವಾಗಿನ ಅನೇಕ ನಾಯಕರಿದ್ದರು ಕಾಂಗ್ರೆಸ್ನಲ್ಲೇ. ಅವ್ರನ್ನೆಲ್ಲ ಮುಂದೆ ಹಿಡ್ಕೊಂಡು ಭ್ರಷ್ಟ ಅಂತೇಳಿ ಒಂದು ಸತ್ಯನೂ ಇತ್ತು. ಅದು ತಾವು ಒಳ್ಳೆ ಆಡಳಿತ ಕೊಡ್ತೀವಿ ಅಂತ ಬಂದರು 2014 ನಮ್ಮ ಮೋದಿಯವರು. ಅಭಿವೃದ್ಧಿ ಅಂತೇಳಿ. ನಂತರ ಡೆವಲಪ್ಮೆಂಟ್ ನಿಮಗೆ ಗೊತ್ತದ. ಹೌದಪ್ಪ, ಇದು ಇನ್ನೊಂದು ಕಾಂಗ್ರೆಸ್ ರೂಪ. ಮೊದಲು ಬಹುಮತ ಇತ್ತು ವಾಜಪೇಯಿ ಅವರ ಇದ್ದಾಗ. ಇಲ್ಲ, ಪೂರ್ಣ ಬಹುಮತ ಇಲ್ಲ ಅವ್ರಿಗೆ, ಪಾಪ ಏನು ಒಳ್ಳೆ ಕೆಲಸ ಮಾಡ್ತಾ ಇಲ್ಲ ಅನ್ನೋದು ಒಂದು ಸಿಂಪತಿ ಅವ್ರಿಗಿತ್ತು. ಅದು 2014 ಏನಾಗಿಬಿಟ್ಟಿದಪ್ಪ ಅದರ ಸಿಂಪತಿ ಕಡಿಮೆ ಆಗ್ತಾ ನಡೀತಂತೆ. 11 ವರ್ಷದಿಂದ ಏನು ಮಾಡಿದಾರಪ್ಪ ಇವರು ಅನ್ನೋಂಥ ಹೇಳ್ಕೊಳ್ಳೋಂಥ ಸಾಧನೆ ಏನಿಲ್ಲ ಅನ್ನೋದು. ಯಾಕಂದರೆ ಇವ್ರು ಘೋಷಣೆ ಮಾಡೋಂಥ ಏನು ಒಂದೊಂದಲ್ಲ ಅಷ್ಟೇ.